ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ತಾಳ್ಮೆಗಿಂತ ದೊಡ್ಡ ತಪಸ್ಸು ಇಲ್ಲ ಅನ್ನೋದನ್ನ ಸುಮ್ಮನೆ ಹೇಳಲಿಲ್ಲ. ತಾಳ್ಮೆಗೆ ಅಷ್ಟು ದೊಡ್ಡ ಶಕ್ತಿ ಇದೆ. ತಾಳ್ಮೆಯ ಹಿಂದೆ ಭರವಸೆ ಇರುತ್ತೆ. ಏನನ್ನೇ ಆದರೂ ನಿರೀಕ್ಷಿಸುವಾಗ, ಕಾಯುವಾಗ ಆಗತ್ತೆ ಎನ್ನುವ ಒಂದು ಭರವಸೆ ಇದೆಯಲ್ಲ, ಅದು ಬಹು ದೊಡ್ಡ ಕೆಲಸವನ್ನು ಮಾಡುತ್ತೆ. ಅದು ಮಕ್ಕಳಾಗುವ ವಿಚಾರದಲ್ಲೂ ಕೂಡ ಸುಳ್ಳಲ್ಲ. ಹಾಗಾದರೆ ತಾಳ್ಮೆಯ ಬಗೆಗೆ ಎಷ್ಟು ಅದು ಮುಖ್ಯ ಎನ್ನುವುದರ ಬಗೆಗೆ ಈ ಕಾಲದ ಮಕ್ಕಳಿಗೆ ಹೇಳಬೇಕಾದ ಅಗತ್ಯತೆ ಎಷ್ಟಿದೆ ಅನ್ನೋದನ್ನು ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ನಮ್ಮ ಜೊತೆಗೆ ಇವತ್ತು ಗರ್ಭಗುಡಿ IVF ಸೆಂಟರ್ನ ಡಾಕ್ಟರ್ ಆಶಾ ವಿಜಯ್ ಹಾಗೂ ಡಾಕ್ಟರ್ ವರ್ಷಾ ವಿಜಯ್ ಇಬ್ಬರೂ ಕೂಡ ಇದ್ದಾರೆ. ಒಬ್ಬರು ಮನಃಶಾಸ್ತ್ರಜ್ಞರಾದರೆ ಇನ್ನೊಬ್ಬರು IVF ಒಂದು ಕ್ಷೇತ್ರದಲ್ಲಿ ಮನೆ ಮಾತಾಗಿರುವಂತಹ ಹೆಸರಾಗಿದೆ. ಅವರಿಬ್ಬರನ್ನೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ಇವತ್ತಿನ ಕಾಲ ಹೇಗಿದೆ ಅಂದರೆ ಎಲ್ಲ ಕೂಡ ಅವರಿಗೆ ತಕ್ಷಣಕ್ಕೆ ಸಿಗುತ್ತೆ, ಬೆರಳು ತುದಿಯಲ್ಲಿ ಸಿಗುತ್ತೆ. ಅಂದುಕೊಂಡಿದ್ದೆಲ್ಲವನ್ನೂ ಕೂಡ ನಾನು ಪಡಿಬಲ್ಲೆ ಎನ್ನುವಂಥ ಒಂದು ವಿಪರೀತವಾದ ಆತ್ಮವಿಶ್ವಾಸ ಒಳಗು ಇದ್ದುಬಿಟ್ಟಿದೆ. ಯಾಕೆಂದರೆ ಗಂಡ ಹೆಂಡತಿ ಇಬ್ಬರೂ ದುಡಿತಾರೆ, ಫೈನಾನ್ಷಿಯಲಿ ಇಬ್ಬರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಇವತ್ತಿನ ಟೆಕ್ನಾಲಜಿ ಅನ್ನೋದು ಅವರಿಗೆ ಎಲ್ಲವನ್ನೂ ಸುಲಭ ಮಾಡಿದೆ, ಹಗುರ ಮಾಡಿದೆ. ಅವ್ರಿಗೆ ಈ ಕ್ಷಣಕ್ಕೆ ಸಿಗತ್ತೆ. ಮಗುವನ್ನು ಹಾಗೆ ಅಂದ್ಕೊಂಡಿದ್ದಾರೆ. ಅವರು ಮಗು ಪಡ್ಕೊಳ್ಳೋದನ್ನು ಒಂದು ಪ್ರಾಜೆಕ್ಟ್ ಅಂತ ಅಂದ್ಕೊಳ್ತಾರೆ. ಅದಿಷ್ಟು ಅವಧಿಯಲ್ಲಿ ಮುಗಿದು ಬಿಡಬೇಕು ಅಂತ ಅವ್ರು ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಾರೆ. ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ. ಆದರೆ ಈ ರೀತಿಯಾಗಿ ಅವರಿಗೆ ಅವರೇ ಹಾಕ್ಕೊಂಡಂತಹ ನಿರ್ಬಂಧಗಳು ಒತ್ತಡವನ್ನು ತರ್ತಾ ಇದೆ. ಮನುಷ್ಯ ದೇಹದಲ್ಲಿ ಆಗ್ತಾ ಇರುವಂತಹ ಒಂದು ಅತ್ಯಂತ ಸಹಜವಾದ ಕ್ರಿಯೆಯನ್ನು ತುಂಬ ಒತ್ತಡಕ್ಕೆ ಒಳಪಡಿಸಿ, ಅಂದರೆ ಒಂದು ಕಾಯಿ ಹಣ್ಣಾಗೋದಕ್ಕೆ ಒಂದು ಸಹಜವಾದ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ. ಕರೆಕ್ಟ್. ಆದರೆ ಅದು ಬಿಟ್ಟು ಅದನ್ನು ಹೇಗೋ ಗುದ್ದಿ ಹಣ್ಣು ಮಾಡ್ತೀನಿ ಎನ್ನುವ ಒಂದು ಧೋರಣೆ ಇದೆಯಲ್ಲ, ಇದು ಮಗುವನ್ನು ಪಡ್ಕೊಳ್ಳೋ ವಿಚಾರದಲ್ಲಿ ಕೂಡ ದಂಪತಿಗಳು ಅನುಸರಿಸ್ತಾ ಇರುವಂತಹ ಮನಸ್ಥಿತಿ ಆಗ್ತಾ ಇದೆ ಅನಿಸುತ್ತೆ. ಯಾಕೆಂದರೆ ನಾನು ಎಷ್ಟೊಂದು ಜನರನ್ನು ಕೇಳ್ತೀನಿ, ನೋಡ್ತೀನಿ. ಬಹಳಷ್ಟು ಜನ ಮಕ್ಕಳಾಗಲಿಲ್ಲ ಅಂತ ಬೇಜಾರು ಮಾಡಿಕೊಳ್ಳುವವರನ್ನು ಡಾಕ್ಟ್ರನ್ನ ಅಪ್ರೋಚ್ ಮಾಡಿದ್ರಾ ಅಂತ ಕೇಳಿದ್ರೆ, ಹಾಂ ಹೋಗಿದ್ವಿ, ಒಂದು ಸರಿ ಹೋದ್ವಿ, 2 ಸರಿ ಹೋದ್ವಿ, 1 ಸರಿ ಹೋದ್ವಿ, 2 ಸರಿ ಹೋದ್ವಿ ಅನ್ನೋದೇ ತುಂಬ ಸರಿ ಹೋದ್ವಿ ಅನ್ನೋ ಹಾಗೆ ಮಾತಾಡ್ತಾರೆ. ಅಥವಾ ಇಲ್ಲ ಪ್ರಯತ್ನ ಮಾಡಿದ್ವಿ, ಯಾವುದೋ 1-2 ಎಫರ್ಟ್ ಹಾಕಿರ್ತಾರೆ. ಅಂದರೆ ತುಂಬ ದಿನಗಳಿಂದ ಕಾಯುವ, ನಿರಂತರವಾಗಿ ಪ್ರಯತ್ನ ಪಡುವ ಆ ಒಂದು ಪೇಷನ್ಸು ಮತ್ತು ಭರವಸೆ ಎರಡೂ ಕೂಡ ಇವತ್ತಿನ ಯುವ ಜನತೆಯಲ್ಲಿ ನಾವು ಕೊರತೆಯಾಗಿ ಕಾಣ್ತಾ ಇದ್ದೀವಿ. ನೀವು ಪ್ರತಿದಿನ ಇಂತಹ ಭಾಳಷ್ಟು ಜನರನ್ನು ನೋಡ್ತೀರಿ. ಈ ಎಲ್ಲ ಹಿನ್ನೆಲೆಯಲ್ಲಿ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ನಮ್ಗೆ ಅರ್ಥ ಮಾಡಿಸಿ. ಈಗಿನ ಕಾಲದ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಿದೆ, ಎಂಟೈರ್ ಥಿಂಗ್ನ ನಿಮ್ಮ ಪ್ರಶ್ನೆಯಲ್ಲೇ ಕವರ್ ಮಾಡಿಬಿಟ್ರಿ. ತುಂಬ ಇಂಪೇಷನ್ಸು, ಆಮೇಲೆ ಎಲ್ಲನೂ ಒಂಥರ ಟೆನ್ಷನ್ ಮಾಡ್ಕೊಳ್ಳೋ ಥರ ಎಲ್ಲನೂ ನೀವು ಹೇಳಿದ್ರಲ್ಲ, ಒಂದು ಪ್ರಾಜೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇದು ತುಂಬ ನೈಸರ್ಗಿಕವಾಗಿ ನ್ಯಾಚುರಲ್ ಆಗೋ ಕ್ರಮನ ಅವ್ರ ಮೇಲೆ ಒಂದು ನಿರ್ಬಂಧ ಹಾಕ್ಕೊಂಡು ಇಂಪ್ರಿಸನ್ ಮಾಡ್ಕೊಂಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲು, ನಾನು 28 ಮದುವೆ ಆಗ್ತೀನಿ, 30 ಮನೆ ಕಟ್ತೀನಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀನಿ, 32 ಒಂದು ಪಾಪು ಆಗುತ್ತೆ, 34 ಇನ್ನೊಂದು ಆಗುತ್ತೆ, ನಮ್ಮ ಫ್ಯಾಮ್ಲಿ ಕಂಪ್ಲೀಟ್ ಆಗುತ್ತೆ. ಅಲ್ಲಿವರೆಗೂ ಚಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ನಡೆಯಲ್ಲ. ಮನುಷ್ಯ ಅನ್ಕೊಳ್ಳೋದೇ ಬೇರೆ, ಅಲ್ಲೊಬ್ಬ ಇನ್ನೊಬ್ಬ ದೊಡ್ಡ ಶಕ್ತಿ ಒಂದಿದೆ, ಅವನದು ಬೇರೆ ಇರುತ್ತೆ ಡಿಸೈನು. ಸೊ ಅದನ್ನು ನಂಬೋದು ತುಂಬ ಕಮ್ಮಿ ಆಗಿದೆ. ಎಲ್ಲ ನನ್ನ ಕೈಯಲ್ಲೇ ಇದೆ, ನಂಗೆ ಟೆಕ್ನಾಲಜಿ ಗೊತ್ತು, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಎಲ್ಲ ಇದೆ, ನಾನು ಎಲ್ಲ ಅದೇ ಥರ ನನ್ನ ಲೈಫ್ನ ರೂಪಿಸ್ಕೋಬೋದು ಅನ್ನೋದೊಂದಿರುತ್ತೆ. ಯಾವಾಗ ಇವ್ರಿಗೂ 1 ಇಯರ್ ಆಯಿತು, 2 ಇಯರ್ ಆಯಿತು, ಮಗು ಆಗ್ತಿಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಅವ್ರಿಗೆ ಸ್ವಲ್ಪ ಇದನ್ನು ಅರ್ಥಕೊಳ್ಳೋಕೆ ಟ್ರೈ ಮಾಡ್ತಾರೆ. ನೀವು ಹೇಳ್ದಂಗೆ ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಬರ್ತಾರೆ, ಒಂದು ಫ್ಯೂ ಟೆಸ್ಟ್ ಮಾಡಿಸ್ತಾರೆ. ನಾವು ಇನ್ನೂ ಅದನ್ನು ಸಮಾಲೋಚನೆ ಮಾಡೇ ಇರಲ್ಲ, ಕೂತ್ಕೊಂಡು ಏನು ಹೇಳೇ ಇರಲ್ಲ. ಆಲ್ರೆಡಿ ಅವ್ರು ಇನ್ನೊಬ್ರ ಹತ್ರ ಶಿಫ್ಟ್ ಆಗಿಬಿಟ್ಟಿರ್ತಾರೆ. ಸೋಷಿಯಲ್ ಮೀಡಿಯಾಲಿ ಯಾರನ್ನೋ ನೋಡಿರ್ತಾರೆ, ಇವ್ರಿಗೆ ಯಾರಿಗೋ ಬೇಗ ರಿಸಲ್ಟ್ ಬಂದ್ಬಿಡ್ತು, ಅಲ್ಲೋಗ್ಬಿಡೋಣ, ಇಲ್ಲೋಗಿ ಸ್ವಿಚ್ ಮಾಡ್ತಾ ಇರ್ತಾರೆ ಡಾಕ್ಟರ್ಸಿಂದ. ನಾನು ಎಲ್ಲರಿಗೂ ಹೇಳೋದು ಒಂದೇನೆ, ಒಂದು ಡಾಕ್ಟರ್ನ ಟ್ರಸ್ಟ್ ಮಾಡಿ, ಫಸ್ಟು ರಿಸರ್ಚ್ ಮಾಡಿ, ಬರೋಕ್ಕೆ ಮುಂಚೆ ಚೆನ್ನಾಗಿ ರಿಸರ್ಚ್ ಮಾಡಿ. ಅವ್ರ ಹತ್ರ ಇದೆಯಾ ಒಳ್ಳೆ ಮೆಥಡ್ಸು, ಒಳ್ಳೆ ಡಾಕ್ಟರ್ಸ್, ಒಳ್ಳೆ ಅಪ್ರೋಚ್ ಇದೆಯಾ ನೋಡಿ, ಬಂದ ಮೇಲೆ ಅವ್ರನ್ನ ಟ್ರಸ್ಟ್ ಮಾಡಿ. ಮೇಡಮ್, ನಾನು ಹೇಳೋ ಪ್ರಕಾರ
ಡಾಕ್ಟರ್ಸ್ ಟ್ರೀಟ್ಮೆಂಟ್ಗಿಂತ ಪೇಷಂಟ್ ಒಂದು ಬಿಲೀಫ್ ಫ್ಯಾಕ್ಟ್ರ್ ಇದೆಯಲ್ಲ, ಟ್ರಸ್ಟ್ ಫ್ಯಾಕ್ಟ್ರು, ಅದು ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಆ್ಯಕ್ಚುಲಿ. ಸೊ ಯಾವಾಗ ಜನ ಒಂಥರ ಮುಗ್ಧತೆಯಿಂದ ಹೇಳಿದ್ದನ್ನೆಲ್ಲ ಒಪ್ಕೊಂಡು ಚಾಚೂ ತಪ್ಪದೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಮಾಡ್ತಾರಲ್ಲ, ಅವ್ರಿಗೆ ಟಕ್ಕಂತ ಒಂದು ಸಕ್ಸಸ್ ಸ್ಟೋರಿ ಬರುತ್ತೆ. ಸ್ವಲ್ಪ ಜನ ನೋಡ್ಬೋದು ನೀವು, ಫ್ರಂಟ್ ಆಫೀಸಿಂದ ಹಿಡಿದು ಒಂದು ಅಪನಂಬಿಕೆ, ಜಗಳ, ಡಾಕ್ಟ್ರ್ ಹತ್ರ ಬಂದಾಗಿಂದ ಡೌಟು, ಇವ್ರು ಹೇಳ್ತಿರೋದು ಕರೆಕ್ಟಾ, ತುಂಬ ಕಮರ್ಷಿಯಲ್ಲ, ದುಡ್ಡಿಗೆ ಮಾಡ್ತಾ ಇದ್ದಾರಾ, ಬ್ಯಾಕ್ಗ್ರೌಂಡಲ್ಲಿ ಅದೇ ನಡೀತಿರುತ್ತೆ. ಅಂಥವ್ರಿಗೆ ಯೂಶಲಿ ಈ ಥರ ಆಂಗ್ಸೈಟಿ ಬಿಲ್ಡ್ ಆಗುತ್ತೆ. ಇವರೇನೋ ನಮಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ, ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ. ಯಾವ ಡಾಕ್ಟ್ರು ಹಂಗೆ ಮಾಡಲ್ಲ. ಯಾವ ಕಪಲ್ ಒಳಗೆ ಬಂದ್ರೂ ಅವ್ರಿಗೊಂದು ಒಳ್ಳೇದಾಗಬೇಕು ಅಂತಲೇ ನಾವು ಯೋಚನೆ ಮಾಡಿ ಮಾಡೋದು. ಸೊ ಆ ಟ್ರಸ್ಟ್ ಫ್ಯಾಕ್ಟ್ರು ತುಂಬ ಇಂಪಾರ್ಟೆಂಟು. ನೀವು ಹೇಳಿದ ಪೇಷನ್ಸು. ನಾನು ನಿನ್ನೆ ಒಂದು ಕಪಲ್ನ ನೋಡಿದೆ, ನಮ್ಮ ಹತ್ರ ಬಂದಿದ್ದಾರೆ 21-22 ಅಲ್ಲಿ. ಆಮೇಲೆ 2-3 ಇಯರ್ಸ್ ಬಂದೇ ಇಲ್ಲ, ಬೇರೆ ಕಡೆ ಹೊಟ್ಟೋಗಿದ್ದಾರೆ. ಅಲ್ಲಿ IVF ಆಗಿ ಫೇಲ್ ಆಗಿ ಏನಕ್ಕಾಯ್ತು ಅಂತ ಹೋಗಿ ಕೇಳಿದಾಗ ನೀವು ದೇವ್ರಿಗೆ ಪ್ರೇ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ತಿರುಗಿ ನಮ್ಮನ್ನ ಜ್ಞಾಪಿಸ್ಕೊಂಡು ವಾಪಸ್ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಅಡ್ವಾನ್ಸ್ ಟೆಸ್ಟ್ ಎಲ್ಲ ಮಾಡಿದಾಗ ಗೊತ್ತಾಗಿದ್ದು, ಒಂದು ಇಂಪಾರ್ಟೆಂಟ್ ಕಾರಣದಿಂದ ಅವ್ರಿಗೆ ಎಂಬ್ರಿಯೋ ಒಳಗಡೆ ಅಂಟ್ಕೋತಿಲ್ಲ. ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಅನಿಸಿದ್ದು, ಈ 5 ಇಯರ್ಸ್ ನಾವು ವೇಸ್ಟ್ ಮಾಡಬಾರ್ದಿತ್ತು, ಒಂದು ರೈಟ್ ಡಾಕ್ಟ್ರ್ ಹತ್ರ ಬಂದು ಪೇಷನ್ಸಿಂದ ನಾವು ಮಾಡಿದಿದ್ರೆ ತುಂಬ ಚೆನ್ನಾಗಿ ನಮ್ಗೆ ಇಷ್ಟೊತ್ತಿಗೆ ಆಲ್ರೆಡಿ 2-3 ಇಯರ್ಸ್ ಇರೋಳು ಬೇಬಿ ಇರ್ತಿತ್ತು. ಮೇಡಮ್, ನಮ್ಮ ಟ್ಯಾಗ್ಲೈನ್ ನೋಡಿರ್ಬೋದು ನೀವು, ನಿಮ್ಮ ನಂಬಿಕೆ ನಮ್ಮ ಪರಿಶ್ರಮ ಅವನ ಅನುಗ್ರಹ. ಆಯ್ತಾ? ನಮ್ಮ ಪರಿಶ್ರಮ ಅವನ ಅನುಗ್ರಹ. ಯೋರ್ ಬಿಲೀಫ್ ಆರ್ ಎಫರ್ಟ್ಸ್ ಹಿಸ್ ಗ್ರೇಸ್. ಸೊ ಇದೆಲ್ಲಾನು ಎಕ್ಸ್ಪ್ಲೈನ್ ಮಾಡಿಬಿಡುತ್ತೆ. ವರ್ಷ ಮೇಡಮ್, ಇದಕ್ಕೆ ಪೂರಕವಾಗಿ ನೀವೇನಾದರೂ ಹೇಳ್ತೀರಾ? ಹೌದು ಮ್ಯಾಮ್, ಅಂದರೆ ಅವ್ರು ಹೇಳಿದೆಲ್ಲ ಪರ್ಫೆಕ್ಟ್ ಪಾಯಿಂಟ್ಸು. ಬಟ್ ಯಾಕೆ ಆ ಥರ ಆಗ್ತಿದೆ ಅಂದರೆ, ಈಗಿನ ಕಾಲದಲ್ಲಿ ದ ನಂಬರ್ ಆಫ್ ಸೆನ್ಸರಿ ಇನ್ಫಾರ್ಮೇಷನ್ ದಟ್ ಯು ಆರ್ ಗೆಟ್ಟಿಂಗ್, ಕಣ್ಣಿಂದ, ಕಿವಿಯಿಂದ, ಮೂಗಿಂದ, ಎಲ್ಲ ಕಡೆ ಇನ್ಫಾರ್ಮೇಷನ್ ಓವರ್ಲೋಡ್, ಬ್ಲಾಸ್ಟಿಂಗ್. ಇಲ್ಲ ಮೊಬೈಲ್ ನೋಡ್ತಾ ಇರ್ತೀವಿ, ಇಲ್ಲ TV ನೋಡ್ತಾ ಇರ್ತೀವಿ, ಇಲ್ಲ ಏನೋ ಹಾಡು ಕೇಳ್ತಾ ಇರ್ತೀವಿ. ಇದೆಲ್ಲ ಫುಲ್ಲು ಬಂಬಾರ್ಡಿಂಗ್ ಇನ್ಫಾರ್ಮೇಷನ್ ಇನ್ ಟು ಅವರ್ ಬ್ರೈನ್ ಆ್ಯಂಡ್ ವಿ ಆರ್ ಗೆಟಿಂಗ್ ಇಮಿಡಿಯೇಟ್ಲಿ ವಾಟ್ ವಿ ವಾಂಟ್. ಈಗ ನಮ್ಗೆ ಏನಂದ್ರೆ, ಹೌ ಆರ್ ಬಾಡಿ ರಿಯಾಕ್ಟ್ಸ್ ಇಸ್ ಡೋಪಮಿನ್ ಅಂತ ಒಂದು ಕೆಮಿಕಲ್ ಇದೆ. ಅದು ನಮ್ಮ ಫೀಲ್ ಗುಡ್ ಫ್ಯಾಕ್ಟರ್. ಅಂದ್ರೆ ನಮ್ಗೆ ಏನಾರ ರಿವಾರ್ಡ್ ಸಿಕ್ತಾಗ ಆ ಕೆಮಿಕಲ್ ಪ್ರೊಡ್ಯೂಸ್ ಆಗತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನಾನು ಫುಲ್ ಶ್ರಮ ಪಟ್ಟು ಎಕ್ಸಸೈಸ್ ಮಾಡಿ ಬಾಡಿ ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ ಆ ಡೋಪಮಿನ್ ರಿಲೀಸ್ ಆಗತ್ತೆ. ಬಟ್ ಎಷ್ಟು ದಿನದ ಪ್ರಾಸೆಸ್ ಅದು? 2-3 ವರ್ಷದ ಪ್ರಾಸೆಸ್. ಆದ್ರೆ ಅದೇ ಡೋಪಮಿನ್ ಕುಡಿಯೋದ್ರಲ್ಲಿ ಸಿಕ್ಕಿದ್ರೆ ಟಕ್ ಅಂತ ಸಿಕ್ಬಿಡ್ತು. ಆಲ್ಕೋಹಾಲು, ಕೊಕೇನು ಏನ್ರಲ್ಲಿ ಸಿಕ್ಕಿದ್ರು ಹಿಂಗ್ ಸಿಕ್ಬಿಡ್ತು. ಅದೇ ಇವಾಗ ಇನ್ನೂ ಮೈಕ್ರೋ ಡೋಸ್ ಆಗ್ಬಿಟ್ಟಿದೆ ರೀಲ್ಸ್. ಇಲ್ಲಾಂದ್ರೆ ನಾನೇನೋ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡ್ತೀನಿ, ಲೈಕ್ ಬಂತು, ಓಹ್ ವಾವ್, ಪೀಪಲ್ ಆರ್ ಲೈಕಿಂಗ್ ಮೀ, ಆ ಡೋಪಮಿನ್ ಬಂದ್ಬಿಡ್ತು. ಸೊ ಅದೆಲ್ಲ ಬೇಗ ಬೇಗ ಸಿಗ್ತಾ ಇರೋದ್ರಿಂದ ಡಿಲೇಡ್ ಗ್ರಾಟಿಫಿಕೇಶನ್ ಅನ್ನೋದು ಹೊಟ್ಟೋಗ್ತಿದೆ. ಅದರಿಂದ ದ ವೇ ವಿ ಕ್ಯಾನ್ ಟಾಲರೇಟ್, ಅಂದ್ರೆ ವೇಟ್ ಮಾಡೋ ಪೇಷನ್ಸೇ ಅದರಿಂದ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಅಂಡ್ ಐ ಆಮ್ ನಾಟ್ ಸ್ಪೀಕಿಂಗ್ ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಲ, ರಿಸರ್ಚ್ ಆರ್ಟಿಕಲ್ಸ್ ತುಂಬಾನೇ ಬಂದಿದೆ. ಅಂಡ್ ಮೋರ್ ಓವರ್, ನೀವು ಇದ್ ಕೇಳಿರ್ಬೋದು, ಮೈಂಡ್ಲೆಸ್ ಸ್ಕ್ರಾಲಿಂಗ್ ಮತ್ತೆ ಡೂಮ್ ಸ್ಕ್ರಾಲಿಂಗ್ ಅಂತೀವಲ್ಲ, ಅದನ್ನ ರಿಸರ್ಚ್ ಏನ್ ಮಾಡಿದ್ದಾರೆ ಅಂದ್ರೆ, ಆ ತರ ಪೀಪಲ್ದು ಬ್ರೈನ್ MRI ಅಲ್ಲಿ ಮಾಡಿದಾಗ ಆಕ್ಚುಲಿ ಸೆಲ್ಸ್ ಸಾಯ್ತಾ ಇದೆಯಂತೆ ಮೈಂಡ್ಲೆಸ್ ಆಗಿ ಮಾಡ್ತಿರೋದ್ರಿಂದ. ಸೊ ಅಂತ ರಿಸರ್ಚಸ್ ಎಲ್ಲ ಮಾಡಾಗಿದೆ, ನಮ್ಗೆಲ್ಲ ತಿಳ್ಕೊಂಡಾಗಿದೆ. ಬಟ್ ಅದನ್ನ ನಿಲ್ಸಕ್ ರೆಡಿ ಇಲ್ಲ ನಾವು, ಯಾಕಂದ್ರೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ದಟ್ ಈಸ್ ಹೌ ವಿ ಗೆಟ್ ಅಡಿಕ್ಟೆಡ್. ಡೋಪಮಿನ್ ಜಾಸ್ತಿ ರಿಲೀಸ್ ಆಗ್ತಿದ್ದಂಗೆ ವಿ ಗೆಟ್ ಅಡಿಕ್ಟೆಡ್ ಟು ದಟ್ ಪ್ರಾಸೆಸ್. ಆಲ್ಕೋಹಾಲ್ಗೂ ಅಡಿಕ್ಟ್ ಆಗೋದ್ ಹಂಗೆ, ರೀಲ್ಸ್ಗೂ ಅಡಿಕ್ಟ್ ಆಗೋದ್ ಹಂಗೇನೆ, ಸೇಮ್ ಪ್ರಾಸೆಸ್. ಎಷ್ಟು ಡ್ಯೂರೇಷನ್ ಅನ್ನೋದು ಡಿಫ್ರೆನ್ಸ್ ಆಗತ್ತೆ. ಸೊ ಅದರಿಂದಾನೇ ವಿ ವಾಂಟ್ ಎವ್ರಿಥಿಂಗ್ ಇಮಿಡಿಯೇಟ್ಲಿ, ಪೇಷನ್ಸ್ ಕಮ್ಮಿ, ಲೀಡಿಂಗ್ ಟು ಆಂಗ್ಸೈಟಿ ಮತ್ತೆ ಸ್ಟ್ರೆಸ್. ಅದರಿಂದ ಅದೊಂದು ದೊಡ್ಡ ಸೈಕಲ್. ಸೊ ದಟ್ ಇಸ್ ಹೌ ಇಟ್ ಇಸ್. ಹೌದು. ಇದರಿಂದ ಅಂದ್ರೆ ಏನಾಗ್ತಾ ಇದೆ, ಇದು ಅವರ ನಿಜವಾದ ಉದ್ದೇಶ ಏನ್, ಮಗು ಬೇಕು ಅನ್ನೋದು ಅವರ ಉದ್ದೇಶ, ಆದ್ರೆ ಆ ಉದ್ದೇಶನೇ ಫೋಕಸ್ ಆಗದೆ ಹೋಗ್ತಾ ಇದೆ. ಸೊ ಇದೆಲ್ಲ ಎಲ್ಲದ್ರಲ್ಲೂ ಒಂಥರ ಸ್ಪ್ರೆಡ್ಡಿಂಗ್ ಇಟ್ಸ್ ವಿಂಗ್ಸ್ ತರ. ಎಲ್ಲ ವಿಚಾರಗಳಲ್ಲ, ಒಂದೇ ವಿಚಾರ ಅಂತಲ್ಲ. ನಮ್ದು ಒಂದು ಗೋಲ್ ಇದೆ, ನಾ ಅದನ್ನ ರೀಚ್ ಆಗ್ಬೇಕು, ಆ ವಿಚಾರ ಒಂದೇ ಅಲ್ಲ. ಸ್ಮಾಲ್ ಥಿಂಗ್ಸ್ ಇನ್ ಲೈಫ್, ದ ವೇ ಯು ಸ್ಪೆಂಡ್ ರಿಲೇಶನ್ಶಿಪ್ ಟೈಮ್. ಅಪ್ಪ ಅಮ್ಮನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೆಯಾ? ಇಲ್ಲ, ಬಿಕಾಸ್ ಯು ಆರ್ ಸ್ಕ್ರಾಲಿಂಗ್. ಮಕ್ಕಳ ಜೊತೆಗಿದ್ಯಾ? ಇಲ್ಲ, ಬಿಕಾಸ್ ಯು ಆರ್ ಸ್ಕ್ರಾಲಿಂಗ್. ಆಮೇಲೆ ಹಂಗೇನೆ ಮಗು ವಿಚಾರದಲ್ಲೂ ಅಷ್ಟೇ. ಮೊನ್ನೆ ಯಾರೋ ಬಂದಿದ್ರು, ದಟ್ ಪೇಷಂಟ್ ಇಸ್ ಮೆಂಟಲಿ ರಿಟಾರ್ಡೆಡ್, ಅವಳಿಗೆ ಪೀರಿಯಡ್ಸ್ ಅನ್ನೋ ವಿಚಾರನೂ ಅರ್ಥ ಆಗಲ್ಲ. ಅದ್ರಲ್ಲಿ ಆದ್ರೂ ಪರವಾಗಿಲ್ಲ, ಇವ್ರಿಗೆಲ್ಲ ಅರ್ಜೆಂಟ್ ಮಗು ಆಗ್ಬಿಡ್ಬೇಕು. ಮದ್ವೆನೇ ಮಾಡಬಾರ್ದಿತ್ತು, ಮದ್ವೆ ಮಾಡಿಟ್ಟಿದ್ದಾರೆ ಅವಳಿಗೆ. ಆ ಪಾಪ, ಆ ಮಗುಗೆ ಪೀರಿಯಡ್ಸ್ ಅಂದ್ರೇನೆ ಗೊತ್ತಿಲ್ಲ. ಅವಳು ಪ್ರಶ್ನೆ ಕೇಳ್ತಾ ಇದ್ಲು, ಸೆಕ್ಷುವಲ್ ರಿಲೇಶನ್ಶಿಪ್ ಎಲ್ಲಿ ಗೊತ್ತಾಗತ್ತೆ ಮೇಡಮ್ ಅವಳಿಗೆ? ಸಂಬಂಧಗಳ ಬಗ್ಗೆನೇ ಗೊತ್ತಿಲ್ಲ, ಅರ್ಜೆಂಟಾಗಿ ಮಗು ಬೇಕು ಈ ತರ.
ಈ ತರ ಆಗೋಗಿದೆ. ಅಂದ್ರೆ ಆಮೇಲೆ ಅವರು ಏನ್ ತಿಳ್ಕೊಂಡ್ಬಿಟ್ಟಿರ್ತಾರೆ, IVF ಅಂದ್ರೆ ಯಾರಿಗ್ ಬೇಕಾದ್ರೂ ಮಗು ಮಾಡ್ಬಿಡ್ಬೋದು 3 minutes ಮ್ಯಾಗಿ ತರ. ಇದು ಇವ್ರಿಗೂ ಮಾಡ್ಬಿಡ್ಬೋದಿತ್ತು, ಬಟ್ ಎಥಿಕಲಿ ಇಟ್ ಇಸ್ ರಾಂಗ್ ಅಲ್ವಾ ನಮ್ ಕಡೆಯಿಂದ. ನೋಡ್ಕೊಳ್ಳೋ ಜವಾಬ್ದಾರಿ ಇದೆಯಲ್ಲ ಮೇಡಮ್, ತಾಯಿಗೆ ಏನ್ ಗೊತ್ತು, ಆಮೇಲೆ ಅವಳಿಗೆ ಏನೇನ್ ಪ್ರಾಬ್ಲಮ್ಸ್ ಬರುತ್ತೋ ಮೆಂಟಲಿ ಅಲ್ವಾ ವರ್ಷ. ಹೌದು, ಡೆಫಿನೆಟ್ಲಿ. ಅವಳಿಗಾಗೋ ಒತ್ತಡಗಳು, ಫಸ್ಟ್ ಆಫ್ ಆಲ್ ಅವಳ ಇಮೋಷನ್ಸೇ ಅವಳಿಗೆ ಅರ್ಥ ಆಗ್ತಿಲ್ಲ, ಇನ್ ಮಗುನೇನ್ ನೋಡ್ಕೊಳ್ತಾರೆ. ಆ ಮಗುನ ಆಮೇಲೆ ಹುಟ್ಟದ್ಮೇಲೆ ಹೆಂಗ್ ಹಾಲು ಕುಡಿಸ್ಬೇಕಾಗ್ಲಿ, ಅಥವಾ ಅದಕ್ಕೆ ಹಸ್ವಾಗ್ತಿದೆ ಅಂತ ಅದ ಅಳ್ತಿರೋದಾಗ್ಲಿ, ಅವಳು ಅಳ್ತಿರೋದೇ ಅವಳಿಗೆ ಗೊತ್ತಾಗ್ತಿಲ್ಲ, ಮಗು ಅಳೋದ್ ಎಲ್ಲಿಂದ ಗೊತ್ತಾಗತ್ತೆ. ತುಂಬಾ ಜನ ಮೇಡಮ್ ಇವಾಗ ಮದ್ವೆ ಆಗಿರ್ತಾರೆ, ನೀವು ಮಾಡ್ಬಿಡಿ ಏನ್ ಬೇಕೋ ಮಾಡ್ಬಿಡಿ, ದುಡ್ಡಿದೆ ನಮ್ಮ ಹತ್ರ, ನಾವ್ ವೇಟ್ ಮಾಡೋದಕ್ಕೆ ರೆಡಿ ಇಲ್ಲ, IVF ಮಾಡ್ತೀರಾ ಮಾಡ್ಬಿಡಿ, ನೀಡೇ ಇರಲ್ಲ. ಯಂಗ್ ಕಪಲ್ಸ್ ವೇಟ್ ಮಾಡಿ ಅಂತಂದ್ರೆ ಕೇಳಲ್ಲ, ಯಾಕಂದ್ರೆ ಸೊಸೈಟಿ ಪ್ರೆಷರ್, ನನಗ್ ಬೇರೆ ಬೇರೆ ಗೋಲ್ಸ್ ಇದೆ, ನಾನು ಆತರ ಇಂಡೆಫಿನೆಟ್ ಆಗಿ ವೇಟ್ ಮಾಡಕ್ ಆಗಲ್ಲ, ತೋಳಿ ಎಷ್ಟು ಮಾಡಿ. ಸುಮಾರು ಜನಕ್ಕೆ ಹೇಳ್ತೀನಿ ನಾನು, ನೀಡೇ ಇಲ್ಲ ನಿಮ್ಗೆ IVFದು, ಸ್ವಲ್ಪ ತಾಳ್ಮೆಯಿಂದ ಇರಿ, ನ್ಯಾಚುರಲ್ ಆಗಿ ತಾನೇ ಕನ್ಸೀವ್ ಆಗತ್ತೆ, 3 monthsಗೆ 6 monthsಗೆ ಎಲ್ಲ ಓಡ್ ಬರ್ಬೇಡಿ ಅಂತ ಹೇಳ್ಬಿಟ್ಟು ಕಳ್ಸಿದ್ದು ಉಂಟು. ಅಂದ್ರೆ ಇದನ್ನ ಹೇಗೆ ರಿವರ್ಸ್ ಮಾಡೋದು? ಅದೇ ಮ್ಯಾಮ್, ನಾನು ಹೇಳ್ದಂಗೆ ಡಿಲೇಡ್ ಗ್ರಾಟಿಫಿಕೇಶನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್, ದ ಮೋರ್ ಆ್ಯಂಡ್ ಮೋರ್ ಯು ಟ್ರೈ ಟು ಇಲಾಂಗೇಟ್ ಗೆಟ್ಟಿಂಗ್ ಸಮಥಿಂಗ್, ಅಂದರೆ ಏನೋ ಒಂದು ಲೈಕ್ ಫಾರ್ ಫೂಡೇ ಇಟ್ಕೊಳ್ಳಿ, ಈಗ ಇಮಿಡಿಯೇಟ್ ಆಗಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿ ತಿನ್ಬಿಡ್ಬೋದು. ಆ ಸ್ಮಾಲ್ ಪ್ರಾಸೆಸ್ ಇಂದ ಅದನ್ನ ಡಿಲೇ ಮಾಡೋದು. ಓಕೆ, ಐ ಆಮ್ ಹಂಗ್ರಿ ನೌ, ಲೆಟ್ ಮೀ ಡ್ರಿಂಕ್ ವಾಟರ್, ನೀರು ಕುಡಿದು ನೋಡೋಣ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಮಾಡ್ಕೊಳಕ್ಕಾಗತ್ತಾ ಅಡುಗೆನ. ಸೊ ಈ ಥರ ಆ ಪ್ರಾಸೆಸ್ ನಮಗೆ ಬೇಕಾಗಿರೋ ತಿಂಗಿಗೂ ಸಿಗೋ ತಿಂಗಿಗೂ ಇರೋ ಟೈಮ್ ಗ್ಯಾಪ್ನ ಜಾಸ್ತಿ ಮಾಡ್ತಾ ಇದ್ದಂಗೆ ನಮ್ಮ ಪೇಷನ್ಸ್ ಜಾಸ್ತಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗರ್ ಇನ್ ಹೌ ಫಾಸ್ಟ್ ಯು ವಾಂಟ್ ಇಟ್. ಅವಾಗ ಪೇಷನ್ಸ್ ಡೆವಲಪ್ ಆಗುತ್ತೆ. ಈ ಪೇಷನ್ಸ್ ಡೆವಲಪ್ ಆಗೋದೇ ತುಂಬಾ ಇಂಪಾರ್ಟೆಂಟ್ ಮೇನ್ಲಿ ಎಲ್ಲದ್ರಲ್ಲೂ ಮ್ಯಾಮ್. ರಿಲೇಶನ್ಶಿಪ್ಪಲ್ಲೂ ಯಾವಾಗ ನೋಡಿದ್ರು ಕಪಲ್ಸ್ ಜಗಳಾಡ್ತಿರ್ತಾರೆ, ಏನಕ್ಕೆ? ಪೇಷನ್ಸ್ ಇಲ್ಲ. ಇನ್ನೊಬ್ರು ಮಾತಾಡಕ್ ಮುಂಚೆನೆ ನೀನ್ ಆನ್ಸರ್ ರೆಡಿ ಇರುತ್ತೆ ಅಂದ್ರೆ ಅದು ಪೇಷನ್ಸೇ ಇಲ್ವಲ್ಲ. ಹಸ್ಬೆಂಡ್ ಅವಳ ಹತ್ರ ಮಾತಾಡ್ತಾನೆ ಇಲ್ಲ ಅಂತ ತುಂಬಾ ಒಂದು ಲೇಡಿ ಹೇಳ್ತಾ ಇದ್ರು, ಪಾಪ ಯಾವಾಗ್ಲೂ ಫೋನಲ್ಲಿ ಇರ್ತಾರಂತವ್ರು. ಇದು ನಿನ್ನೆ ಮಾತಾಡಿದ ಪೇಷಂಟೇನೆ, ಅವ್ರು ಹೇಳ್ತಾ ಇದ್ರು, ನಾನು ಎಲ್ಲಿ ಮ್ಯಾಮ್, ನಾನು ಅವನಿಗೆ ಎಲ್ಲ ಮಾಡಕ್ ರೆಡಿ, ಆದ್ರೆ ಅವನು ರಾತ್ರಿ ನನ್ನ ಜೊತೆಗೆ ಮಲಗ್ಬೇಕಾದ್ರೂ ಮೊಬೈಲ್ ಇಡು ಅಂದ್ರೆ ಇಡಲ್ಲ, ನೀನ್ ಬೇಗ ಮಲ್ಕೊ, ನಾನು ನೋಡ್ಬೇಕು ಅಂತಾನೆ. ಸೊ ಟೈಮು ಕೊಡಲ್ಲ, ಪೇಷನ್ಸು ಇಲ್ಲ, ಆ ಥರ. ಓಕೆ, ಅಂದ್ರೆ ಓವರ್ ಆಲ್ ಆದಂತ ಒಂದು ವ್ಯವಸ್ಥೆಯಲ್ಲೇ ಈ ಬದಲಾವಣೆ ಆಗ್ಬೋದು. ಯಾವುದೋ ಒಂದು ಇದರಿಂದ ನಾನೇನೋ ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲ, ಒಂದು ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಈ ಇನ್ಸ್ಟಂಟೇನಿಯಸ್ ಗ್ರಾಟಿಫಿಕೇಶನ್ ಇದೆಯಲ್ಲ, ಯಾವಾಗ ನಾವು ನಮಗೆ ಡಿಲೇಡ್ ಗ್ರಾಟಿಫಿಕೇಶನ್ನ ಕಲ್ತ್ಕೊಳ್ತೀವೋ, ಸಮಾಧಾನವಾಗಿ ಎಲ್ಲ ನಮ್ಗೊಂದು ಪರಿಪೂರ್ಣತೆ ಬರಬೇಕು ಅಂದರೆ ನಾನು ಕಾಯಬೇಕು. ಒಂದು ಸೀಡ್ ಹಾಕ್ತೀವಿ, ಬೀಜ ಭೂಮಿ ಒಳಗಡೆ, ಅದರದ್ದೇ ನ್ಯೂಟ್ರಿಷನ್ ತೊಗೊಂಡು ಅದು ಮೊಳಕೆ ಒಡೆದು ಚಿಗುರೊಡೆದು ಒಂದು ಗಿಡ ಆಗಬೇಕು, ಮರ ಆಗಬೇಕು ಅಂದರೆ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್. ನಾನು ಎವ್ರಿಡೇ ಅದನ್ನು ಕೆತ್ತಿ ಮೊಳಕೆ ಹೊಡಿತಾ ಅಂತ ಬೇಗ ಬೇಕು ರಿಸಲ್ಟ್ ಅಂದರೆ ಡೆಫಿನೆಟ್ಲಿ ಅದು ಸಾಯುತ್ತೆ. ಹೌದು. ಸೊ ಆ ಡಿಲೇಡ್ ಗ್ರಾಟಿಫಿಕೇಶನ್ ಅನ್ನೋದು ಈಗಿನ ಜನಾಂಗಕ್ಕಾಗಿ ತುಂಬ ಮುಖ್ಯ. ಸೊ ಅದು ಇಂಪಾರ್ಟೆಂಟ್ ಮೆಸೇಜ್ ಇವ್ರು ಹೇಳಿದ್ದು. ಹೌದು. ನಮ್ಮೆಲ್ಲರ ಬದುಕಿಗೂ ಉಪಯುಕ್ತವಾಗುವ ಇಂತಹ ಹಲವು ಸಂಗತಿಗಳನ್ನೇ ನೀವು ಭರವಸೆಯಲ್ಲಿ ನೋಡ್ತಾ ಇರ್ತೀರಿ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ. ನಮಸ್ಕಾರ.